ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಹಾಗಲಕಾಯಿಯ ಫ್ರೈ ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಫ್ರೈ ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ಆದರೆ ಕಹಿ ಅಂಶ ಇಲ್ಲದೇ ಹೇಗೆ ಹಾಗಲಕಾಯಿ ಫ್ರೈನ ಮಾಡೋದು ಅಂಥೇಳಿ ನೋಡೋಣ. ನಾನಿಲ್ಲಿ ಈರುಳ್ಳಿ ಹಾಗೂ ಸೋಂಪಿನ ಕಾಂಬಿನೇಷನಲ್ಲಿ ಹಾಗಲಕಾಯಿ ಫ್ರೈ ಮಾಡ್ತಿದ್ದೀನಿ. ಸೋಂಪು ಫ್ಲೇವರ್ ಬೇರೆ ಥರ ಕೊಡೋದ್ರಿಂದ ಇಲ್ಲಿ ಕಹಿ ಅನ್ನೋದು ಅಷ್ಟಾಗಿ ಗೊತ್ತಾಗೋದಿಲ್ಲ. ನಾನಿಲ್ಲಿ ಹಾಗಲಕಾಯಿನ ನೀಟಾಗಿ ವಾಶ್ ಮಾಡಿ ಅದರ ತುದಿನ ಕಟ್ ಮಾಡಿ ಇದರ ಸಿಪ್ಪೆನ ಸ್ವಲ್ಪ ತೆಗಿಬೇಕು. ತೆಗ್ದಾದ್ಮೇಲೆ ಇದನ್ನು ರೌಂಡ್ ಶೇಪ್ನಲ್ಲಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ನನ್ನ ಹತ್ರ ಈ ರೀತಿ ಸ್ಲೈಸರ್ ಇತ್ತು, ಅದರಲ್ಲಿ ಒಂದೇ ಸಮದಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಿಷ್ಟಾದಮೇಲೆ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಮೊದಲು ಕಡಾಯಿನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು 3-4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆ ಜೀರಿಗೆ, ಚಿಟಿಕೆ ಅರಿಶಿನ ಹಾಕಿ ನಾವಿವಾಗ ಹಾಗಲಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಇದು ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪನ್ನು ಕೂಡ ಹಾಕಿ ಇದನ್ನು ಒಂದು 5-10 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ಹಾಗಲಕಾಯಿ ತಿನ್ನೋದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಈ ಹಾಗಲಕಾಯಿ ಅನ್ನೋದು ಹೆಚ್ಚಿನ ಮಿನರಲ್ಸನ್ನು ಹೊಂದಿದೆ. ಅದು ಹೆಚ್ಚಿನ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಐರನ್ ಹಾಗೆಯೇ ವಿಟಮಿನ್ಸ್ A, B, C ಅನ್ನುವ ಅಂಶವನ್ನು ಹೆಚ್ಚಾಗಿ ಹೊಂದಿರೋದ್ರಿಂದ ಇದು ನಮ್ಮ ಆರೋಗ್ಯದಲ್ಲಿ ಒಳ್ಳೆಯ ಒಂದು ಪರಿಣಾಮವನ್ನು ಬೀರುತ್ತೆ ಅಂತಲೇ ಹೇಳ್ಬೋದು. ಇದು ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆಯೇ ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ, ಹಾಗೆಯೇ ವೆಯ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಕೂಡ ಇದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಕೆಲವರು ಇದನ್ನು ಜ್ಯೂಸ್ ಮಾಡ್ಕೊಂಡು ಸಹ ಕುಡಿತಾರೆ. ಇದನ್ನು ಬೆಳಗ್ಗೆ ಹೊತ್ತು ಬರೀ ಹೊಟ್ಟೆನಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಸಹ ನಮ್ಮ ವೆಯ್ಟ್ ಕಡಿಮೆ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಂಡು ಬರೋಣ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಳ್ತಿದ್ದೀನಿ, 1 ಸ್ಪೂನ್ ಆಗುವಷ್ಟು ಧನಿಯಾ, ಹಾಗೆಯೇ 1 ಸ್ಪೂನ್ ಸೋಂಪು, ಒಂದು 4-5 ಎಸ್ಲಾಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಇದನ್ನು ತರ್ತರಿಯಾಗಿ ಜಜ್ಕೊಳ್ಬೇಕು. ಇಲ್ಲ ಸೋಂಪಿನ ಹಾಕ್ಕೊಳ್ಳೋದ್ರಿಂದ ಹಾಗಲಕಾಯಿಯ ಕಹಿ ಅನ್ನೋದು ಅಷ್ಟಾಗಿ ಗೊತ್ತಾಗೋದಿಲ್ಲ. ಹಾಗಾಗಿ ಸೋಂಪನ್ನ ಬಳಸಿ ಇವತ್ತು ಹಾಗಲಕಾಯಿ ಫ್ರೈ ಮಾಡ್ತಾ ಇರೋವಂಥದ್ದು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಖಂಡಿತವಾಗಿ ಕಹಿ ಅಂಶ ಅಷ್ಟಾಗಿ ಗೊತ್ತಾಗೋದಿಲ್ಲ. ಇದನ್ನು ಹೀಗೆ ತರ್ತರಿಯಾಗಿ ಜಜ್ಕೊಂಡ್ರೆ ಸಾಕು. ನಮಗೆ ಸೋಂಪು ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟಾಗಿದ್ದರೆ ಸಾಕಾಗತ್ತೆ. ಇವಾಗ ನಾವಿಲ್ಲಿ ಹಾಗಲಕಾಯಿನ ಒಂದು 3/4 ಭಾಗ ಆಗುವಷ್ಟು ಫ್ರೈ ಮಾಡ್ಕೊಂಡಿದ್ದೀವಿ. ಇಷ್ಟಾದರೆ ಇದು ನಮಗೆ ಸಾಕು. ತುಂಬಾ ಕಪ್ಪು ಮಾಡ್ಕೊಳಕ್ಕೆ ಹೋಗ್ಬೇಡಿ, ತುಂಬ ಹಸಿಯಾಗಿದ್ದರೂ ಚೆನ್ನಾಗಿರೋದಿಲ್ಲ. ಇಷ್ಟು ಆಗಿದ್ದರೆ ಸಾಕು. ಇವಾಗ ಇದಕ್ಕೆ ಈ ಹಾಗಲಕಾಯಿನ ತೆಗೆದು ಇನ್ನೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ, ಹೀಗೆ ಹಾಕ್ಕೊಂಡು ಇದಕ್ಕೆ ಮುಖ್ಯವಾಗಿ ಈರುಳ್ಳಿ ಹಾಕ್ಕೊಳ್ಬೇಕು. ಈರುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಗೂ ಸೋಂಪಿನ ಕಾಂಬಿನೇಷನ್ ಹಾಗಲಕಾಯಿ ಜೊತೆಗೆ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಈ ರೆಸಿಪಿ ಎಲ್ಲರಿಗೂ ಇಷ್ಟವಾಗುವಂಥ ರೆಸಿಪಿ ಅಂತ ಹೇಳ್ಬೋದು. ಮಕ್ಕಳು ಹಾಗಲಕಾಯಿನ ತಿನ್ನಲಿಕ್ಕೆ ಅಷ್ಟಾಗಿ ಇಷ್ಟಪಡೋದಿಲ್ಲ. ಈ ರೀತಿ ಮಾಡಿಕೊಡಿ, ಕಹಿ ಅನ್ನೋದು ಗೊತ್ತೇ ಆಗೋದಿಲ್ಲ, ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ನಮಗೆ ಇಲ್ಲಿ ಈರುಳ್ಳಿ ಪೂರ್ತಿ ಫ್ರೈ ಆಗಬಾರ್ದು, ಒಂದು ಅರ್ಧ ಭಾಗ ಈರುಳ್ಳಿ ಫ್ರೈ ಆಗಿದ್ದರೆ ಸಾಕು. ಹಸಿಯಾಗಿ ಇದ್ದರೆ ಈರುಳ್ಳಿ ಹಾಗಲಕಾಯಿ ಜೊತೆಗೆ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ಬೆಂದಿದೆ. ಇದ್ರ ಜೊತೆಗೆ ಇವಾಗ ನಾವು ಏನು ಜಜ್ಜಿ ಮಸಾಲೆ ರೆಡಿ ಮಾಡ್ಕೊಂಡಿದ್ವಿ ಇದನ್ನು ಹಾಕ್ಕೊಳ್ಳೋಣ ಪೂರ್ತಿಯಾಗಿ. ಇದನ್ನು ಕೂಡ ಹಾಕ್ಕೊಂಡು 1-2 ನಿಮಿಷ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಖಾರಕ್ಕೆ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ಇದು ಬೇಡ ಅಂತಂದರೆ ಧನಿಯಾ ಪುಡಿ ಕೂಡ ಹಾಕ್ಕೊಳ್ಬೋದು. ಧನಿಯಾ ಪುಡಿದೇ ಟೇಸ್ಟ್ ಬೇರೆ ಥರ ಬರುತ್ತೆ, ಖಾರದ ಪುಡಿ ಟೇಸ್ಟೇ ಬೇರೆ ಥರ ಬರುತ್ತೆ. ನೀವು 2 ಥರನೂ ಬೇಕಾದರೂ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇದನ್ನು ಕೂಡ 1-2 ನಿಮಿಷ ಈರುಳ್ಳಿ ಜೊತೆಗೆ ಫ್ರೈ ಮಾಡಿ, ನಾವು ಏನು ಫ್ರೈ ಮಾಡ್ಕೊಂಡಿದ್ದೀವಿ ಹಾಗಲಕಾಯಿನ ಅದನ್ನು ಈ ಈರುಳ್ಳಿ ಮಸಾಲೆ ಜೊತೆಗೆ ಹಾಕಿ ಒಂದು 2-3 ನಿಮಿಷ ಎಲ್ಲ ಮಸಾಲೆನೂ ಹಾಗಲಕಾಯಿಗೆ ಹೊಂದ್ಕೊಳ್ಳೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೀವು ಇದ್ರ ಜೊತೆಗೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಬೆಲ್ಲ ಕೂಡ ಹಾಕ್ಕೊಳ್ಬೋದು, ಹಾಗೆಯೇ ಕಾಯಿ ತುರಿ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಸ್ವೀಟಿಶ್ ಆಗಿ ಬರುತ್ತೆ. ನಾವಿಲ್ಲಿ ಸೋಂಪಿನ ಫ್ಲೇವರ್ ಕೊಡ್ತಾ ಇರೋದ್ರಿಂದ ನಿಮಗಿಲ್ಲಿ ಈರುಳ್ಳಿ ಸೋಂಪಿನ ಫ್ಲೇವರೇ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇಲ್ಲಿ ಬೇರೆ ಯಾವುದೂ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿಲ್ಲ. ಕೊನೆಯಲ್ಲಿ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಹಾಗಲಕಾಯಿ ಫ್ರೈ
ರೆಡಿ ಆಗುತ್ತೆ. ನೀವು ಇದನ್ನು ದಾಲ್ ರೈಸ್ ಜೊತೆಗೆ, ರಸಮ್ ರೈಸ್ ಜೊತೆಗೆ ಅಥವಾ ಚಪಾತಿ ಜೊತೆಗೂ ಕೂಡ ಚೆನ್ನಾಗಿರುತ್ತೆ. ಶುಗರ್ ಪೇಷಂಟ್ಸ್ಗೆ ಒಂದೇ ಥರ ಹಾಗಲಕಾಯಿ ಪಲ್ಯ ಮಾಡಿಕೊಡೋ ಬದಲು ಈ ರೀತಿಯೂ ಒಂದ್ಸರಿ ಟ್ರೈ ಮಾಡಿಕೊಡಿ. ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಮಕ್ಕಳು ಸಹ ಇಷ್ಟಪಡ್ತಾರೆ. ಲಂಚ್ ಬಾಕ್ಸಿಗೂ ಕೂಡ ಊಟದ ಜೊತೆಗೆ ಕೊಟ್ಟು ಕಳಿಸ್ಬಹುದು. ನನ್ನ ಈ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.